ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ ಏನು? ಹಿಂದೆ ಎಷ್ಟೋ ಸಂಚಿಕೆಗಳಲ್ಲಿ ಆರೋಗ್ಯದ ಬಗ್ಗೆ ಬೇರೆ ಬೇರೆ ಕೆಲವೊಂದು ಸ್ಯಾಂಪಲ್ಗಳನ್ನು ನಿಮ್ಗೆ ಹೇಳಿದ್ದೆ. ಇವತ್ತು ನಮ್ಮ ನಾಡಿ ಬಡಿತ. ಏನಿದು ನಾಡಿ ಬಡಿತ? ನಿಮಗೆ ಗೊತ್ತಿದೆ, ತುಂಬ ಹಿಂದೆ ಎಷ್ಟೋ ನಮ್ಮ ಗುಹಾಂತರ ಕಾಲದಿಂದ ಕೂಡ ಆರೋಗ್ಯವನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಮನುಷ್ಯನ ನಾಡಿಯನ್ನು ನೋಡಿ ಮನುಷ್ಯನ ಆರೋಗ್ಯವನ್ನು ಇತ್ತೀಚಿನ ದಿನಗಳಲ್ಲೂ ಕೂಡ ಹಾಗೆ ಮಾಡ್ತಾಯಿದ್ರು. ಈಗ ಅದು ಕಾಣಿಸ್ತಾ ಇಲ್ಲ ನಮಗೆ. ನಾಡಿ ಅಂತಂದರೆ ಏನು ನೋಡಿ, ನಾವು ಪ್ರತಿಯೊಬ್ಬ ಮನುಷ್ಯ ಕೂಡ ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ. ನಾವು ಸುಮ್ಮನೆ ಕೂತಿದ್ರು ಕೂಡ ಅಷ್ಟೇ, ಒಬ್ಬ ಕೂಡ ಇರ್ಬೋದು, ಕುಂಟ ಇರ್ಬೋದು, ಏನೇ ಇರಲಿ, ಕಣ್ಣು ಮುಚ್ಕೊಂಡಿರ್ಬೋದು, ಕಣ್ಣು ಕಾಣದೇ ಇರ್ಬೋದು, ಇದ್ರೂ ಕೂಡ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇರ್ತವೆ. ಈ ಆಲೋಚನೆಗಳು ಹೇಗೆ ಬರ್ತಾ ಇರುತ್ತೆ ಅಂತಂದರೆ ದುಃಖ, ಸಂತೋಷ, ನಿರುತ್ಸಾಹ, 108 ನಮ್ಮ ಭಾವನೆಗಳಿಗೆ ತಕ್ಕಂಗೆ ನಮ್ಮ ಆಲೋಚನೆಗಳು ಬರ್ತಾ ಇರ್ತವೆ. ಉದ್ವೇಗ ಇರ್ಬೋದು, ಮತ್ತೊಂದಿರ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಈ ಆಲೋಚನೆ, ಬೇರೆ ಬೇರೆ ಭಾವನೆಗಳು, ನಮ್ಮ ಉಸಿರಿನ ಲಯ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಬಂಧುಗಳೇ. ತುಂಬ ದುಃಖ ಆದಾಗ ದೀರ್ಘವಾಗಿ ಉಸಿರಾಡ್ತಾ ಇರ್ತೀವಿ. ತುಂಬ ನಮಗೆ ಖುಷಿಯಾದಾಗ ಉದ್ವೇಗವಾಗಿ ಉಸಿರಾಡ್ತಾ ಇರ್ತೀವಿ. ಒಬ್ಬ ಕಳ್ಳ ಇರ್ತಾನೆ, ಅವನು ಏನೋ ತಪ್ಪು ಮಾಡಿಬಿಟ್ಟಿರ್ತಾನೆ, ಗಿಲ್ಟಿ ಇರುತ್ತೆ, ಆಗ ಅವನ ಉಸಿರಾಟದ ಲಯ ತುಂಬ ಸ್ಪೀಡಾಗಿರುತ್ತೆ. ಅವಾಗ ಏನಾಗುತ್ತೆ, ಯಾವಾಗ ನಮ್ಮ ಉಸಿರಾಟದ ಲಯ ವ್ಯತ್ಯಾಸ ಆಗ್ತಾ ಇರುತ್ತೋ ನಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುವ ರಕ್ತದ ಸಂಚಾರ ಕೂಡ ತೀವ್ರತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ರಕ್ತದ ಸಂಚಾರ ಕಡಿಮೆ ತೀವ್ರತೆ ಆದಾಗ ಏನಾಗ್ತಾರೆ, ನಮ್ಮ ಈ ಒಂದು ಹೃದಯ ಇದೆಯಲ್ಲ ಅದರ ಕೆಲಸದಲ್ಲಿ ಏರುಪೇರಾಗುತ್ತೆ. ಅದಕ್ಕೆ ನಮ್ಮ ದೇಹಕ್ಕೆ ಆಮ್ಲಜನಕವನ್ನು ಏನು ರಕ್ತದಿಂದ ಹೀರ್ಕೊಳ್ಳುತ್ತಲ್ಲ ಆ ಗುಣದಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಆವಾಗ ನಮ್ಮ ದೇಹದ ವಿವಿಧ ಭಾಗದಲ್ಲಿರುವಂತಹ ನಾಡಿಗಳ ಆ ಶಬ್ದ ಇರುತ್ತಲ್ಲ ಅದರಲ್ಲೂ ಕೂಡ ಏರುಪೇರುಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಹಿಂದಿನ ಋಷಿ ಮುನಿಗಳ ಕಾಲದಲ್ಲೂ ಕೂಡ ಒಂದು ಕೈನೆಲ್ಲ ಇರ್ಬೋದು, ಈ ನಾಡಿಯ ಜಾಗವನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ವಾತ, ಪಿತ್ತ, ಕಫ 3 ಇದೆ ಅಂತ ಒಂದು ವಿಶ್ಲೇಷಣೆ ಮಾಡಿಬಿಟ್ಟು ಇಡೀ ಸಮಗ್ರ ಜೀವಕೋಶದಲ್ಲಿ ಏನೇನು ತೊಂದರೆ ಇದೆ ಅನ್ನೋದನ್ನು ಹೇಳ್ತಾಯಿದ್ರು. ಈಗ ಆ ವಿದ್ಯೆ ಕ್ರಮೇಣ ಜನಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆದರೆ ಒಂದು ಸಂತೋಷದ ವಿಷಯ ಅಂತಂದರೆ ಇತ್ತೀಚೆಗೆ ನಮ್ಮ ಗೆಳೆಯರೊಬ್ಬರು ಬಸವರಾಜನವರು ಒಬ್ಬ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದವರು ಅದನ್ನು ರಿಸೈನ್ ಮಾಡಿ ಈ ಒಂದು ಋಷಿ ಪರಂಪರೆಯ ಒಂದು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿ ಕಂಪ್ಲೀಟ್ ಈ ನಾಡಿ ಅಂತಂದರೆ ಏನು, ಪಲ್ಸ್ ಡಯಾಗ್ನಿಸಿಸ್ ಅಂತ ಹೇಳ್ತೀವಿ, ಅದರ ಬಗ್ಗೆ ತುಂಬ ಆಸಕ್ತಿಯನ್ನು ತೋರಿಸ್ಕೊಂಡು ಸಾಕಷ್ಟು ಸ್ಟಡಿ ಮಾಡಿ ಅದರ ಬಗ್ಗೆ ರಿಸರ್ಚ್ಗಳು ಮಾಡಿ ಅದರ ಬಗ್ಗೆ ಒಂದು ಪ್ರಾತ್ಯಕ್ಷತೆಯನ್ನು ತೊಗೊಂಬಂದು ತನ್ನ ಒಂದು ಶಿಷ್ಯರ ಗುಂಪನ್ನೇ ಸೇರಿಸಿಕೊಂಡು ಒಂದು ಇನ್ವೆನ್ಷನ್ ಮಾಡಿ ಕಂಪ್ಲೀಟು ಒಂದು ಹೊಸ ಡಿವೈಸ್ ಕೂಡ ಕಂಡುಹಿಡಿದಿದ್ದಾರೆ ಗೆಳೆಯರೆ. ಆಶ್ಚರ್ಯ ಆಗ್ಬೋದು, ನಾಡಿಯಿಂದ ಏನು ಹೇಳ್ಬೋದು ನೋಡಿ. ಒಬ್ಬ ಮನುಷ್ಯ ಇರ್ತಾನೆ, ಅವನು ಜೀವನವೆಲ್ಲ ಮುಗಿದ ನಂತರ, ಅವನು ಸತ್ತ ನಂತರ ಪ್ರಾಣ ಹೊಟ್ಟೋಗಿರುತ್ತೆ ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾರೆ, ಕೆಲವೊಂದು ವರ್ಗಗಳ ಜನ ಥರ ಇಲ್ಲ ಬರ್ನ್ ಮಾಡ್ಬೋದು, ಬೆಂಕಿಯಲ್ಲಿ ಸುಡ್ಬೋದು ಅಥವಾ ಮಣ್ಣಲ್ಲಿ ಹೂಳ್ಬೋದು. ಏನೇ ಮಾಡಿದ್ರು ಕೂಡ ಏನಾಗುತ್ತೆ, ಬೆಂಕಲ್ಲಿ ಬರ್ನ್ ಮಾಡಿದಾಗ ಈ ಒಂದು ಕಾಯ ಅಂತ ಏನು ಹೇಳ್ತೀವಲ್ಲ ಅದು ಬೂದಿಯಾಗುತ್ತೆ. ಬೂದಿಯಾಗಿ ಏನಾಗುತ್ತೆ, ಇದು ನಮ್ಮ ಪಂಚಭೂತಗಳಲ್ಲಿ ಸೇರಿ ಹೋಗುತ್ತೆ. ಮಣ್ಣು ಮಾಡಿದಾಗ ಏನಾಗುತ್ತೆ, ಆವಾಗಲೂ ಅಷ್ಟೇ ಕೊಳತು ನಾರಿ ಅದೆಲ್ಲ ಒಂಥರ ಡಿಸಿಂಟಿಗ್ರೇಟ್ ಆಗಿಬಿಟ್ಟು ಕಂಪ್ಲೀಟ್ ಆವಾಗಲೂ ಕೂಡ ಭೂಮಿಯಲ್ಲಿ ಸೇರಿ ಹೋಗುತ್ತೆ. ಅಂದರೆ ಇವೆಲ್ಲ ಏನಂತಂದರೆ ನಾವು ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ಈ ದೇಹಕ್ಕೆ ಚಲನೆ ಬಂದು ನಾವು ವಿವಿಧ ಕಾರ್ಯಗಳನ್ನು ನಾವು ಮಾಡೋಕ್ಕೆ ನಾವು ಸಮರ್ಥರಾಗಿರ್ತೀವಿ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು. ಆ ಚೈತನ್ಯ ಶಕ್ತಿ ಈ ಒಂದು ಕಾಯದಿಂದ ದೂರ ಹೋದಾಗ ಏನಾಗುತ್ತೆ, ಇದಕ್ಕೆ ಕಸಕ್ಕಿಂತ ಕಡೆ, ಇದಕ್ಕೆ ಏನೂ ಉಪಯೋಗ ಇಲ್ಲ. ಆ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ಈ ವ್ಯಕ್ತಿಗೆ ಬೆಲೆ ನೋಡಿ. ಎಷ್ಟೋ ಸತಿ ನಾವು ಬಂದಾಗ ಗೌರವ ಕೊಟ್ಟು ಒಳಗೆ ಕರಿತೀವಿ ವ್ಯಕ್ತಿಗಳನ್ನು, ಮನೆ ಬಂದಾಗ. ಅದೇ ವ್ಯಕ್ತಿ ಪ್ರಾಣ ಹೋಯಿತು ಅಂದ ತಕ್ಷಣ ಏನು ಮಾಡ್ತೀವಿ, ಮನೆಯೊಳಗೆ ಕರಿತೀವ? ಇಲ್ಲ, ಮನೆಯಿಂದ ಆಚೆ ಇಡ್ತೀವಿ, ಅದನ್ನು ಡೆಡ್ ಬಾಡಿ ಅಂತ ಹೇಳ್ತೀವಿ. ನಾವು ಬಿರುದು ಬಾವಲಿಗಳನ್ನು ಕೂಡ ನಾವು ಕರೆಯೋದಿಲ್ಲ. ಒಬ್ಬ ಮನುಷ್ಯ MA PhD ಏನೇನೋ ಮಾಡಿರ್ತಾನೆ, ಅವ್ನು ಬದುಕಿರುವಾಗ ಡಾಕ್ಟ್ರೇಟು ಬನ್ನಿ 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 ಅಂತ ಕರಿತೀವಿ. ಅದೇ ವ್ಯಕ್ತಿ ಸತ್ತಾಗ ಬಾಡಿ ಆಚೆ ಇಡ್ರು ಅಂತ ಹೇಳ್ತೀವಿ. ಎಷ್ಟು ವ್ಯತ್ಯಾಸ ನೋಡಿ. ಅಂದರೆ ಇಲ್ಲಿ ಶಕ್ತಿ ನಾವು ಬೆಲೆ ಯಾವುದು ಕೊಡ್ತಾ ಇರೋದು, ಆತ್ಮಕ್ಕೆ. ಆತ್ಮ ನಮ್ಮ ಈ ಒಂದು ಫಿಸಿಕಲ್ ಬಾಡಿ ಒಳಗಡೆ ಎಂಟರಾದಾಗ ಈ ನಮ್ಮ ದೇಹದ ಪಂಚಭೂತಗಳು ಮತ್ತು ಎಲ್ಲ ಒಂದು ಬೇರೆ ಬೇರೆ ಆರ್ಗನ್ಗಳನ್ನು ಉಪಯೋಗಿಸಿಕೊಂಡು ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಹೌದು,
ಹಾಗಾದ್ರೆ ಆರೋಗ್ಯಕ್ಕೂ ಇದಕ್ಕೂ ಹೇಗೆ ನಾವು ಅದನ್ನು ಜೋಡಣೆ ಮಾಡ್ಬೋದು ಅಂತಂದರೆ ಒಂದಂತೂ ನಿಜ ಆಯಿತು. ನಮ್ಮ ಈ ಇಡೀ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಬೆಂಕಿ, ನೀರು, ಗಾಳಿ, ಸ್ಪೇಸ್, ವಾಯು, ಹೀಗೆ 5 ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಆಯಿತು, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಕೇಳಿದ್ದೀರ. ಎಲ್ಲೋ ನೀವು 2ನೇ ಕ್ಲಾಸು 3ನೇ ಕ್ಲಾಸಿಂದನೇ ಪಾಠಗಳಲ್ಲಿ ಬಂದುಬಿಟ್ಟಿರುತ್ತೆ ಎಲ್ಲರಿಗೂ ಕೂಡ. ಆಮೇಲೆ ಇಟ್ ಇಸ್ ಜನರಲ್ ನಾಲೆಡ್ಜ್ ಕೂಡ ಕಂಪ್ಲೀಟು. ಈ ಪಂಚಭೂತಗಳಿಂದ ಆಗಿರುವಂತಹ ಈ ದೇಹಗಳನ್ನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು? ಬಂಧುಗಳೇ, ಇಲ್ಲಿ 2 ಕಾನ್ಸೆಪ್ಟ್ ಇದೆ. ಆರೋಗ್ಯವನ್ನು ಸರಿ ಮಾಡಬೇಕಾದಾಗ ಇದು ಮೂಲಭೂತವಾದ ಕಾನ್ಸೆಪ್ಟು ಪಂಚಭೂತಗಳು. ಈಗ ಇವನು ಕೆಮಿಕಲ್ಸ್ ಅಂತ ಏನು ಹೇಳ್ತೀವಲ್ಲ, ಮಾಡ್ರನ್ ಮೆಡಿಸಿನ್, ಅವರು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗೋದು. ಆದರೆ ಅದನ್ನು ಅವರು ಕೆಮಿಕಲ್ಗಳನ್ನು ಉಪಯೋಗಿಸಿಕೊಂಡು ಅದನ್ನು ಗುಣ ಕಾಣಿಸ್ತಾ ಇರ್ತಾರೆ. ಯಾವುದೋ ಒಂದು ಕೆಮ್ಮು ಬಂತು ಅಂತಂದರೆ ಆ ಜಾಗಕ್ಕೆ ಔಷಧಿಯನ್ನು ಹಾಕಿದಾಗ ಅಲ್ಲಿರುವಂತಹ ಒಂದು ಏನು ಚೇಂಜಸ್ ಆಗುತ್ತೆ ಅದರ ಮೇಲೆ ಅವರು ಟ್ರೀಟ್ ಮಾಡ್ತಾರೆ. ಆದರೆ ಪುರಾತನ ಋಷಿ ಕಾಲಗಳಲ್ಲಿ ಈ ಥರ ಕೆಮಿಕಲ್ಗಳಿರಲಿಲ್ಲ. ಕೇವಲ ಪಂಚಭೂತಗಳನ್ನೇ ಯಾವುದರಿಂದ ಹುಟ್ಟಿತ್ತೋ, ಎಲ್ಲಿಂದ ಜನ್ಯವಾಗಿತ್ತೋ ಆ ಕಾಯಿಲೆ, ಅಲ್ಲಿಗೆ ಹೋಗಿ ಮೂಲದಲ್ಲೇ ಅದು ಗುಣ ಕಾಣಿಸ್ಬಿಟ್ರೆ ಕಂಪ್ಲೀಟ್ ಆ ಮನುಷ್ಯ ಆರೋಗ್ಯ ಆಗಿಬಿಡ್ತಿದ್ದ. ಇದೇ ಸೀಕ್ರೆಟ್ ಲೈಫ್ ಆಫ್ ಅವರ್ ಯೋಗೀಸ್. ನನ್ನ ಹತ್ರ ಒಂದು ಬುಕ್ ಇತ್ತು, ಎ ಮ್ಯಾನ್ ಹೂ ಲಿವ್ಡ್ ಫಾರ್ 182 ಇಯರ್ಸ್ ಅಂತ. ಒಬ್ಬರು ತಪಸ್ವಿಜಿ ಮಹಾರಾಜನವರು 182 ವರ್ಷ ಬದುಕಿದ್ರು. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಒಂದು ಈ ನಾಡಿಗೂ ಅದಕ್ಕೆ ತುಂಬ ಹತ್ತಿರದ ಒಂದು ಸಂಬಂಧ ಇದೆ. ಹಿಮಾಲಯ ತಪ್ಪಲಲ್ಲಿ ಬದುಕಿದ್ದಂತಹ ಆ ವ್ಯಕ್ತಿ ತನ್ನ ಜೀವಮಾನ ಕಾಲದಲ್ಲಿ 182 ವರ್ಷದಲ್ಲಿ 5 ಸತಿ ಕಾಯಕಲ್ಪವನ್ನು ಮಾಡ್ಕೋತಾನೆ. ಹೇಗೆ ಮಾಡ್ಕೋತಾ ಇದ್ದ, ಹೇಗೆ ಅದು ಬೇರೆ ವಿಷಯ ಇರಲಿ. ಕಾಯಕಲ್ಪದಲ್ಲಿ ಏನು ಮಾಡ್ತಾನೆ, ಈ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಹರ್ಬ್ಸ್ ಅಂತ ಏನು ಹೇಳ್ತೀವಲ್ಲ, ಗಿಡ ಮೂಲಿಕೆಗಳನ್ನು ತಗೊಂಡು ಅದನ್ನು ಸೇವನೆ ಮಾಡಿದಾಗ ಏನಾಗಿತ್ತು, ಹಲ್ಲುಗಳು ಬಿದ್ದೋಗಿರುತ್ತೆ ಅವನಿಗೆ, ಹಲ್ಲುಗಳು ಮೊಳಕೆ ಬರೋಕ್ಕೆ ಶುರು ಆಗುತ್ತೆ. ತಲೆ ಕೂದಲು ಇರೋದಿಲ್ಲ, ತಲೆ ಕೂದಲು ಮೊಳಕೆ ಬರುತ್ತೆ. ಈ ರೀತಿ ಪ್ರತಿಯೊಂದು ದೇಹದ ಎಲ್ಲ ಅಂಗಾಂಗಗಳು ಕೂಡ ತಿರ್ಗಾ ರಿಜುವನೇಟ್ ಅಂತ ಹೇಳ್ತೀವಲ್ಲ, ಪುನರ್ಜೀವಿತಗೊಂಡು ಮನುಷ್ಯ 182 ವರ್ಷಗಳ ಕಾಲ ಬದುಕಿದ್ದ. ಹಾಗಂಬಿಟ್ಟು ಎಲ್ಲರೂ ಬದುಕಲೇಬೇಕು ಅಂತಲ್ಲ, ಅಂದರೆ ಸಾಧ್ಯತೆ ಇದೆ. ನಮ್ಮ ಕಣ್ಣು ಮುಂದೆ ನಡೆದಿರೋವಂಥದ್ದು ಇದು. ಅಮೇರಿಕಾದಲ್ಲಿ ಪೇಪರ್ಗಳೆಲ್ಲ ಪಬ್ಲಿಷ್ ಆಗಿತ್ತು. ಆ ಪೇಪರ್ ಕಟಿಂಗ್ಸ್ ಕೂಡ ಇಟ್ಕೊಂಡಿದ್ದೀನಿ ನಾನು ಕಂಪ್ಲೀಟು. ಇದನ್ನು ನಾವು ಎಲ್ಲಿಗೆ ಉಪಯೋಗಿಸ್ಕೋಬೋದು ಅಂತಂದರೆ, ನಮ್ಮ ಒಂದು ಭಾರತದ ಒಂದು ಭೂಮಿಯಲ್ಲಿ ಅಗಾಧವಾದಂಥ ಇಂತಹ ಒಂದು ಗಿಡ ಸಸ್ಯ ಮೂಲಗಳ ಒಂದು ಪ್ರಪಂಚವೇ ಇದೆ ಬಂಧುಗಳೇ. ನಾವೇನು ಮಾಡ್ತಾಯಿದ್ದೀವಿ, ಮಾಡ್ರನ್ ಸೈನ್ಸ್ ಅಂದ್ಬಿಟ್ಟು ಇದನ್ನೆಲ್ಲ ನಾವು ಮರಿತಾ ಇದ್ದೀವಿ ಕಂಪ್ಲೀಟು. ಒಬ್ಬ ಮನುಷ್ಯ 182 ವರ್ಷದವರೆಗೆ ಬದುಕಿರಬಲ್ಲ, ತನ್ನ ಹಾಳಾಗಿರುವಂತಹ ಅಂಗಾಂಗಗಳನ್ನು ರಿಜುವಿನೇಟ್ ಮಾಡಬಲ್ಲ ಅಂತಂದರೆ ಎಷ್ಟೋ ಜನ ನಾವು ತೊಂದರೆ ಪಡ್ತಾಯಿದ್ದೀವಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ಹಾರ್ಟು ಎಲ್ಲ ಒದ್ದಾಡ್ತಾ ಇದ್ದೀವಿ. ಈ ಥರ ವಿದ್ಯೆಯನ್ನು ಕಲಿತ್ಕೊಂಡು ನಾವು ಯಾಕೆ ಮಾಡ್ತಾಯಿಲ್ಲ? ಇಲ್ಲಿ ಏನಾಗ್ತಾ ಇದೆ, ನಮ್ಮ ಮಾಡ್ರನ್ ಯುಗದಲ್ಲಿ ಎಲ್ಲವನ್ನೂ ಕೂಡ ಹಣದಲ್ಲಿ ಅಳೆಯೋಕ್ಕೆ ಹೋಗಿ ಇದರಲ್ಲಿ ಲಾಭನ ನಷ್ಟನ ಒಂದು ಲಾಬಿ ಇರುತ್ತೆ. ಆ ಲಾಬಿಯ ಮುಂದೆ ನಾವೆಲ್ಲ ಸೋಲ್ತಾ ಇದ್ದೀವಿ ಬಂಧುಗಳೇ. ಯಾಕೆಂದರೆ ಒಂದು ಇಚ್ಛಾಶಕ್ತಿ ಇರುವಂತಹ ಪ್ರಬಲ ನಾಯಕ ಇದ್ದಾಗ ಮಾತ್ರ ಇವೆಲ್ಲ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ದಿನ ಬರೋದೇ ಇಲ್ಲ. ಯಾಕಂತಂದರೆ ಇಲ್ಲಿರುವಂತಹ 100 ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರ ಮನಸ್ಸು ಕೂಡ ಯಾವತ್ತೋ ಒಂದು ದಿವಸ ಒಂದೇ ಥರ ಇರುತ್ತೆ ಅಂತ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಪಂಚದ ಆದಿಯ ಸೃಷ್ಟಿಯೇ ಆಗಿರುತ್ತೆ. ಈ ಕಡೆ ರಾಕ್ಷಸರು ಇರ್ತಾರೆ, ಈ ಕಡೆ ದಾನವರು ಇರ್ತಾರೆ. ಹಾಗಾಗಿ ನಾವೆಲ್ಲ ಒಂದು ದಿವಸ ರಾಮರಾಜ್ಯ ಆಗಿಬಿಡುತ್ತೆ, ಎಲ್ಲ ರೀತಿಯ ದಾರ್ಶನಿಕರು ಬಂದು ಹಿಡಿತಾರೆ ಭೂಮಿನಲ್ಲಿ, ಕಂಪ್ಲೀಟ್ ಎಲ್ಲ ಸುಭಿಕ್ಷವಾಗುತ್ತೆ ಅನ್ನೋದು ಕಲ್ಪನೆ. ಯಾಕಂದರೆ ಇಷ್ಟು ಕೋಟಿ ಜನಗಳಿಗೆ ಒಂದೊಂದು ವ್ಯಕ್ತಿಗಳನ್ನು ಕೂಡ ಒಂದೊಂದು ಆತ್ಮ ಅಂತ ನಾವು ತೊಗೊಂಡಾಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಒಂದು ಲೈಫ್ ಸೈಕಲ್ ಇರುತ್ತೆ ಬಂಧುಗಳೇ. ಪ್ರತಿಯೊಬ್ಬರು ಕೂಡ ಅವರವರ ಸ್ಪೀಡಲ್ಲಿ, ಅವರವರ ಒಂದು ಮಟ್ಟದಲ್ಲಿ ಅವರವರ ಆಲೋಚನಾ ತರಂಗಗಳು ಮೂವ್ ಆಗ್ತಾ ಇರುತ್ತೆ. ಎಲ್ಲರ ಆಲೋಚನಾ ತರಂಗಗಳು ಒಂದೇ ಮಟ್ಟಕ್ಕೆ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಕಂಪ್ಲೀಟ್ ನಮ್ಮ ಸೃಷ್ಟಿ ರಹಸ್ಯ ಅಂತ ಹೇಳೋದು, ಅಥವಾ ಚಿದಂಬರ ರಹಸ್ಯ ಅಂತ ಹೇಳೋದು. ಅಂದರೆ ಯಾಕಿದು ಹೇಳ್ತಾ ಇದ್ದೇನೆ ಅಂತಂದರೆ, ಅಂತಹ ಒಂದು ಐಡಿಯಲ್ ಒಂದು ಸ್ಟೇಜ್ ಬರೋಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ. ಅಲ್ಲಿಯವರೆಗೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು. ಜೊತೆಗೆ ನಮ್ಮ ಒಂದು ಮಟ್ಟಕ್ಕೆ, ನಮ್ಮ ಒಂದು ಆಲೋಚನಾ ತರಂಗಗಳಿಗೆ ಯಾವ ವ್ಯವಸ್ಥೆಗಳು ಸೂಕ್ತವಾಗಿರುತ್ತೋ ಅದನ್ನು ನಾವು ಮಾಡ್ಕೋಬೇಕು. ನಾವು ಯಾವುದೋ ಒಬ್ಬ ಲೇಬರ್ ಕೆಲಸ ಮಾಡ್ತಾ ಇರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ವೆಂಟಿಲೇಟರ್ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಧ್ಯನೇ ಇಲ್ಲ ಅವನಿಗೆ. ಅವನು ಬರೋ ಆದಾಯದಲ್ಲಿ ಅವನು ಅನಾಹಾರಕ್ಕೆ ಕಷ್ಟವಾಗಿರುವಾಗ ದೊಡ್ಡ ಆಸ್ಪತ್ರೆಗೆ ಹೋಗಿ ಆ ಥರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅವನ ಮಟ್ಟಕ್ಕೆ ಮಾತ್ರ ಯೋಚನೆ ಮಾಡ್ತಾನೆ. ಸ್ವಲ್ಪ ಈ ಸರ್ಕಾರದ ಫೆಸಿಲಿಟೀಸ್ ಸಿಗುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಸ್ವಲ್ಪ ಪ್ರೈವೇಟಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ, ಅದಕ್ಕಿಂತ ಉನ್ನತವಾದಂಥ ಒಂದು ಸ್ಥಳಗಳಿಗೆ ಹೋಗ್ತಾರೆ. ಇವೆಲ್ಲ ಅವರವರ ಎಕನಾಮಿಕಲ್ ಸ್ಟೇಟಸ್ ಅಂದರೆ ಆರ್ಥಿಕ ಸ್ಥಿತಿಯ ಮೇಲೆ ಅವಲಂಬಿಸಿದೆ. ಆದರೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಯಾವುದೇ ಸ್ತರದಲ್ಲಿದ್ದರೂ ಕೂಡ
ಮನುಷ್ಯ ಶಾಶ್ವತವಲ್ಲ. ನಿಮ್ಗೆ ಆವಾಗಲೇ ಹೇಳಿದೆ, ಒಂದು ಸ್ಟ್ಯಾಟಿಕ್ ಟೇಬಲ್ಲು ಕೂಡ ಶಾಶ್ವತ ಅಲ್ಲ, ಅದರಲ್ಲಿರುವಂತಹ ಒಂದೊಂದು ಕಣಗಳು ಕೂಡ ಮೂವ್ ಆಗ್ತಾ ಇರುತ್ತೆ. ಹಾಗೆ ಮನುಷ್ಯ, ಒಂದು ಗಾದೆ ಇದೆ, ರಂಕಂ ಕರೋತಿ ರಾಜಾನಾಂ ರಾಜಾನಾಂ ರಂಕಮೇವಚ ಧನಿಕಂ ನಿರ್ಧನಂಚೈವ ನಿರ್ಧನಂ ಧನಿಕಂತಚ. ಅಂದರೆ ಈ ಪ್ರಪಂಚದಲ್ಲಿ ಹೇಗಿದೆ ಅಂತಂದರೆ, ಒಬ್ಬ ರಾಜ ಬಡವನಾಗ್ಬೋದು, ಬಡವ ರಾಜನಾಗ್ಬೋದು, ಧನಿಕವಂತಹ ಕೊನೆಗೆ ಏನು ಕೆಲಸಕ್ಕೆ ಬಾರದೇ ಇದ್ದವನಾಗ್ಬಿಡ್ಬೋದು, ಬುದ್ಧಿವಂತಹ ಪೆದ್ದ ಆಗ್ಬೋದು, ಪೆದ್ದ ಬುದ್ಧಿವಂತ ಆಗ್ಬೋದು. ಯಾತಕ್ಕೋಸ್ಕರ? ಪ್ರಕೃತಿ ಆಗಿದೆ ನೋಡಿ. ಒಂದು ಸತಿ ಚಂಡಮಾರುತ ಬೀರ್ತು ಅಥವಾ ಒಂದು ಪ್ರವಾಹ ಬಂತು ಅಂದರೆ ಮುಗೀತು, ನಮ್ಮ ಆಸ್ತಿ ಐಶ್ವರ್ಯ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ನಂದು ಅಂತ ಯಾವುದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಸುತ್ತಲೂ ಇಟ್ಕೋಬಹುದು ಅಂತ ಯಾವುದು ಅಂತಂದರೆ ಪಂಚಭೂತಗಳು. ನೀವು ಯಾವುದೇ ಸ್ಥಿತಿಯಲ್ಲಿ ಎಲ್ಲೇ ಇರಿ, ಪಂಚಭೂತಗಳ ಮೇಲೆ ಡಿಪೆಂಡ್ ಆಯಿತು ಅಂತಂದರೆ ನಿಮ್ಮ ಆರೋಗ್ಯವನ್ನು ನೀವು ಅದನ್ನು ಸುಧಾರಿಸ್ಕೋಬೋದು. ಯಾವುದು ಅಚಲವೋ, ಯಾವುದು ನಮಗೆ ಕೈಗೆ ನಿಲುಕುವಂತಹದೋ ಅಂತಹ ಒಂದು ವಿದ್ಯೆಯನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬಂಧುಗಳೇ. ಎಷ್ಟೋ ಸತಿ ಜನಗಳಿಗೆ ನಾಡಿ ನೋಡಿ ಅಂತ ಹೇಳಿದಾಗ ನಾಡಿ ನೋಡೋಕ್ಕೆ ಬರೋದಿಲ್ಲ. ಈಗ ಆಯಿತು, ಮಾಡ್ರನ್ ಸೈನ್ಸ್ ತೊಗೊಳ್ಳೋಣ. ಈಗ ಬಸವರಾಜ್ ಅವರು ಒಂದು ಇನ್ಸ್ಟ್ರೂಮೆಂಟ್ ಕಂಡುಹಿಡಿದ್ದಾರೆ, ಕೇವಲ ಒಂದು ಸ್ಮಾಲ್ ಡಿವೈಸ್ ಅಷ್ಟೇ. ಅದನ್ನು ಜಸ್ಟ್ ನಮ್ಮ ನಾಡಿಯ ಮೇಲೆ ಇಟ್ಕೊಂಡಾಗ 20 ಸೆಕೆಂಡಲ್ಲಿ ಅದು ರೆಕಾರ್ಡ್ ಮಾಡುತ್ತೆ ಕಂಪ್ಲೀಟ್. ಅದರಲ್ಲಿ ನಿಮ್ಮ ಒಂದು ಲಯ, ನಾಡಿಯ ಬಡಿತದ ಲಯ, ಅದರಲ್ಲಿ ಫ್ರಾಗ್ ಅಂದರೆ ಒಂದು ಕಪ್ಪಿಯ ರೀತಿ ಜಂಪ್ ಆಗ್ತಾ ಇರುತ್ತೆ, ಅಥವಾ ಹಾವಿನ ರೀತಿ ಮಂದಗತಿಯಲ್ಲಿ ನಡೀತಿರುತ್ತೆ, ಅಥವಾ ಹಂಸಗತಿ ಅಂತ ಹೇಳ್ತಾರೆ, ಹಂಸದ ಥರ ನಿಧಾನಕ್ಕೆ ತೇಲ್ತಾ ಇರುತ್ತೆ. ಈ ರೀತಿಯ ಗತಿಯಲ್ಲಿ ಅಲ್ಲೂ ಕೂಡ ನೋಡಿ, ನೇಚರನ್ನು ಹೋಲಿಕೆ ಮಾಡಿಕೊಂಡು ಈ ನಾಡಿಯ ಮೂಮೆಂಟ್ಗಳನ್ನು ಹೇಳ್ತಾರೆ. ಅಂತಹ ಒಂದು ನಾಡಿಯನ್ನು ತಿಳ್ಕೊಂಡಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಔಷಧಿ ರಹಿತ ಚಿಕಿತ್ಸೆ, ಅದೇ ನಮ್ಮ ಮೂಲ ಒಂದು ತತ್ವ. ಬರೀ ನಾಡಿಯನ್ನು ನೋಡಿಕೊಂಡು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡ್ಬೋದು ಬಂಧುಗಳೇ. ನಮ್ಮದನ್ನೇ ನಾವು ನೋಡ್ಕೋಬೋದು, ಬೇರೆಯವರು ಕೂಡ ಮಾಡ್ಬೋದು. ಇವತ್ತು ಇಡೀ ಪ್ರಪಂಚದಲ್ಲಿ ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಮನುಷ್ಯನಿಗೆ ಎಲ್ಲ ಕಾಯಿಲೆಗಳನ್ನು ಪತ್ತೆ ಮಾಡುವಂತಹ MRI ಸ್ಕ್ಯಾನ್ಗಳಾಗಲಿ, ಮತ್ತೊಂದು ಸ್ಕ್ಯಾನ್ಗಳಾಗಿದೆ ಇದೆ. ಆದರೆ ನಮ್ಮ ಎದುರಿಗೆ ಕೂತಂತಹ ವ್ಯಕ್ತಿ ಏನು ಆಲೋಚನೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಬಂಧುಗಳೇ, ಹೌದಲ್ವಾ? ನೋಡಿ, ನಮ್ಮ ಮುಂದೆ ಒಂದು ಟೈಗರ್ ಬರ್ತಾ ಇರುತ್ತೆ, ಒಂದು ಹುಲಿ, ಖಂಡಿತ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತು. ಒಂದು ಹೆಬ್ಬಾವು ಬರ್ತಿರುತ್ತೆ, ಯಪ್ಪ ಕಚ್ಚಿಬಿಡುತ್ತೆ ಅಂತ ಗೊತ್ತು. ಆದರೆ ಒಬ್ಬ ಮನುಷ್ಯನ ಎದುರುಗಡೆ ಕೂತ್ಕೊಂಡು ನಗ್ತಾ ಕೂತಿರ್ತಾನೆ. ಅವನು ಒಳ್ಳೆಯವನ ಕೆಟ್ಟವನ, ಅವನ ಮನಸ್ಸಲ್ಲಿ ಏನೇ ಭಾವನೆಗಳಿದೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೂ ಕೂಡ ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಎಲ್ಲೂ ಇಲ್ಲ ನನಗೆ ಗೊತ್ತಿರೋ ಹಾಗೆ. ತೀರಾ ಗೊತ್ತಿಲ್ಲದೆ ಇರೋ ಫಾರಿನ್ನಲ್ಲಿ ಏನಾದ್ರು ತಿರ್ಗಾ ಇನ್ವೆಂಟ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಸಹಜವಾಗಿ 100ಕ್ಕೆ 99 ಭಾಗ ಇಲ್ಲ. ಆದರೆ ಈ ಒಂದು ನಾಡಿಯ ಒಂದು ವಿಶ್ಲೇಷಣೆಯಿಂದ ನಾವು ಇತ್ತೀಚೆಗೆ ಆವಿಷ್ಕರಿಸಲ್ಪಟ್ಟಂತಹ ಒಂದು ನಾಡಿಸ್ವರ ಅಂತಂದ್ಬಿಟ್ಟು ಏನು ಕಂಡುಹಿಡಿದಿದ್ದಾರಲ್ಲ, ನಾನು ಕಂಡುಹಿಡಿರೋದಲ್ಲ, ಬಸವರಾಜ್ ಅಂತ ಅನ್ನೋರು, ಅದು ನನ್ನ ಹತ್ರ ಇದೆ ಇನ್ಸ್ಟ್ರೂಮೆಂಟ್, ನಾನು ಕ್ಲಿನಿಕಲ್ಲಿ ಇಟ್ಕೊಂಡಿದ್ದೀನಿ. ಅದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಪ್ರಪಂಚ ಇಷ್ಟು ಮುಂದುವರೆದಿದೆ ಅಲ್ವಾ? ನಮ್ಮ ಹಳೆಯ ಜನಾಂಗದ ಅಂದರೆ ಋಷಿಮುನಿಗಳ ಕಾಲಗಳ ಒಂದು ತತ್ವವನ್ನು ಆಧರಿಸಿ ನಮ್ಮ ಮಾಡ್ರನ್ ಟೆಕ್ನಾಲಜಿಗಳನ್ನು ಕೂಡ ಸಂಯೋಜನೆ ಮಾಡಿ ಜನಕ್ಕೆ ಉಪಯೋಗ ಮಾಡ್ಕೋಬೇಕು. ಇದು ನಮ್ಮ ಈ ಕಾಲಕ್ಕೆ ಬೇಕಾಗಿರೋದು. ಅಂತಹ ಒಂದು ಆವಿಷ್ಕರಣೆ ಅದು ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಆಶ್ಚರ್ಯ ಗೊತ್ತಾ? 7 ಪೇಜಿನ ರಿಪೋರ್ಟ್ಗಳನ್ನು ಕೇವಲ 20 ಸೆಕೆಂಡ್ಗಳಲ್ಲಿ ಕೊಡುತ್ತೆ ಬಂಧುಗಳೇ. ಅದು ನೋಡಿದ ತಕ್ಷಣ ಫಸ್ಟ್ ನಿಮಗೆ ಹೃದಯದ ಲಯ ತೋರಿಸುತ್ತೆ, ಹಾರ್ಟ್ ಬೀಟ್ ಅದು ಸರಿಯಾಗಿದೆಯಾ ಇಲ್ವಾ ಅಂತ, ಪಲ್ಸ್ ರೇಟ್ ಗೊತ್ತಾಗುತ್ತೆ ಕಂಪ್ಲೀಟು, ಕೇವಲ ನಾಡಿಯ ಒಂದು ವಿಶ್ಲೇಷಣೆಯಿಂದನೇ. ಜೊತೆಗೆ ಅಲ್ಲಿ ಆಶ್ಚರ್ಯ ಅಂದರೆ ನಿಮ್ಮ ಆಹಾರ, ಊಟ ಮಾಡೋದು ಗೊತ್ತಿರುತ್ತೆ, ಎಷ್ಟು ಆಹಾರ ನಿಮಗೆ ರಕ್ತಗತವಾಗಿದೆ ಗೊತ್ತಾಗುತ್ತೆ. ಆಮೇಲೆ ನೀವು ನಿದ್ರೆ ಕಡಿಮೆ ಮಾಡಿದ್ದೀರಾ, ಜಾಸ್ತಿ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಟೆಂಪರ್ಮೆಂಟ್, ನಿಮ್ಮ ಮೂಡ್ ಹೇಗಿದೆ ಗೊತ್ತಾಗುತ್ತೆ. ಅಷ್ಟಲ್ಲ ಬಂಧುಗಳೇ, ಒಂದು ಆಶ್ಚರ್ಯ ಅಂದರೆ ಅವರೊಂದು 21 ಮಾಡ್ಯೂಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಮನುಷ್ಯ ಮನಸ್ಸಿನ ಒಂದು ಓಟ ಗೊತ್ತಾಗುತ್ತೆ. ನಾನು ಕೇಳಿರೋ ಹಾಗೆ ಎಲ್ಲೂ ಕೂಡ ಒಬ್ಬ ನಮ್ಮ ಎದುರಿಗೆ ಕೂತಿರುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ತಿಳಿಸುವಂತಹ ಸ್ಕ್ಯಾನಿಂಗು ನಾನು ಎಲ್ಲೂ ಕೇಳೇ ಇರಲಿಲ್ಲ ಅದನ್ನು. ಉದಾಹರಣೆಗೆ ಒಂದು ವ್ಯಕ್ತಿ ಬಂದು ಕೂತಿರ್ತಾನೆ, ಅವನ ನಾಡಿಸೋದ್ರಲ್ಲಿ ನಾವು ಚೆಕ್ ಮಾಡಿದಾಗ ಅವನ ಮನಸ್ಸಲ್ಲಿ ಅವನು ಡೈರೆಕ್ಟ್ ಥಾಟ್ಸ್, ಅವನು ಏನೋ ಎದ್ದು ಬಂದು ಎದೆ ಹೊಡೆಯೋದು ಅಂತ ಹೇಳ್ತಾರಲ್ಲ, ಹಾಗೆ ಆ ಥರ ಮಾತಾಡ್ತಾ ಇರ್ತಾನೆ. ಅದು ಒಬ್ಬನ ಸ್ವಭಾವ. ಇನ್ನೊಂದು ವ್ಯಕ್ತಿ ಮಾಡಿದಾಗ ಏನಂತೆ ಸ್ಪೈರಲ್ ಥಾಟ್ ಅಂತ ಬರುತ್ತೆ. ಸ್ಪೈರಲ್ ಥಾಟ್ ಅಂದರೆ ಆಲೋಚನೆ ಮಾಡೋದನ್ನೇ ಮಾಡ್ತಾ ಇರೋದು, ಮಾಡೋದನ್ನೇ ಮಾಡ್ತಾ ಇರೋದು. ಇವೆಲ್ಲ ವಿಶ್ಲೇಷಣೆ. ಇನ್ನೊಂದು ಕೆಲವರು ಬರ್ತಾರೆ, ಕೆಲವರು ಒಂಥರ ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ಒಂಥರ ತುಂಬ ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಅದು ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ 21 ಬೇರೆ ಬೇರೆ ಮೆಥಡ್ ಇದೆ. ಡಿಪ್ ಥಾಟ್ ಅಂತ ಇದೆ, ಅಂದರೆ ಡಿಪ್ರೆಷನ್ ಹೋಗ್ತಾ ಇರ್ತಾನೆ ಮನುಷ್ಯ, ಎಲ್ಲದಕ್ಕೂ ನಿರುತ್ಸಾಹಿಯಾಗಿರ್ತಾನೆ. ಬಂಧುಗಳೇ, ಇದು ಎಷ್ಟು ಅನುಕೂಲ ಅಲ್ವಾ? ಇಲ್ಲಿ ಯಾವ ನಿಮ್ಯಾನ್ಸ್ಗೂ ಹೋಗಬೇಕಾಗಿಲ್ಲ ನಾವೀಗ.
ದೊಡ್ಡ ನಿಮ್ಯಾಸ್ಗೆಲ್ಲ ಯಾರು ಹೋಗೋರು, ಡಿಪ್ರೆಷನ್ಗೆ ಹೋಗೋರು, ಇಂಥ 108 ತೊಂದರೆ ಇರೋರು ಹೋದಾಗ ಒಂದು ಸೊಸೈಟಿ ಒಂದು ಭಯ ಕೂಡ ಇರುತ್ತೆ. ಒಂದು ಹುಚ್ಚ ಆಸ್ಪತ್ರೆಗೆ ಹೋಗಿ ಬಂದ ಅಂತಂದರೆ ಜನ ಸೊಸೈಟಿ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಸೊ ಈ ಒಂದು ಮಾಡ್ರನ್ ಟೆಕ್ನಾಲಜಿ ಏನಿದೆಯಲ್ಲ, ಒಂದು ಹೊಸ ಬಾಟಲಿ ಹಳೆ ವೈನ್ ಅಂತ ಏನು ಹೇಳ್ತೀವಲ್ಲ, ಹಾಗೆ ಋಷಿಮುನಿಗಳು ಕಂಡುಹಿಡಿದಂತಹ ಈ ಒಂದು ವಿಷಯ, ನಾಡಿಯ ವಿಷಯವನ್ನು, ನಾಡಿ ಶಾಸ್ತ್ರವನ್ನು ಹೊಸ ಒಂದು ಸಾಫ್ಟ್ವೇರ್ನಲ್ಲಿ ಅಳವಡಿಸಿಕೊಂಡು ಅದರಿಂದ ಪರೀಕ್ಷೆ ಮಾಡಿಕೊಂಡಾಗ ಬಹಳ ಸಿಂಪಲ್ಲಾಗಿ, ದುಡ್ಡು ಕೂಡ ಖರ್ಚಿಲ್ಲ ನಿಮಗೆ, ಕೇವಲ 100 ರೂಪಾಯಿ 50 ರೂಪಾಯಲ್ಲಿ ಈ 7 ಪೇಜಿನ ರಿಪೋರ್ಟ್ ಬರುತ್ತೆ ಗೆಳೆಯರೆ. ನನ್ನ ಕ್ಲಿನಿಕ್ ಬಂದಾಗ ನೀವು ಅದರ ಉಪಯೋಗವನ್ನು ನೀವು ಮಾಡ್ಕೋಬೋದು. ಆ ಕ್ಷಣ ನಿಮ್ಗೇನು ಇದರಿಂದ ಅನುಕೂಲ ನಿಮ್ಗೆ ಏನಾಗುತ್ತೆ ಅಂತಂದರೆ, ನೋಡಿ, ಒಬ್ಬ ಮನುಷ್ಯ ಬಂದಿರ್ತಾನೆ, ಬಂದ ತಕ್ಷಣ ಸಾಮಾನ್ಯವಾಗಿ ಒಬ್ಬ ಡಾಕ್ಟ್ರ್ ಹತ್ರ ಏನು ಹೇಳ್ತಾನೆ, ನೋಡಿ ಡಾಕ್ಟ್ರೇ, ನಂಗೆ ಅವತ್ತಿಂದ ಒಂಥರ ಬೇಜಾರಾಗ್ತಾಯಿದೆ, ಲೈಫಲ್ಲೇ ಬೇಜಾರು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದ್ದೀನಿ, 108 ಹೇಳ್ತಾ ಬರ್ತಾ ಇರ್ತಾನೆ. ಅವ್ರಿಗೆ ಸಾಮಾನ್ಯವಾಗಿ ನಾವು ಮಾಡರ್ನ್ ಮೆಡಿಸನಲ್ಲಿ ಮಾಡ್ತೀವಿ, ಆಂಟಿ ಡಿಪ್ರೆಸೆಂಟು ಮಾತ್ರೆಗಳು ಕೊಟ್ಬಿಟ್ಟು ಲೈಫ್ ಲಾಂಗ್ ನಿದ್ದೆ ಮಾಡೋ ಹಾಗೆ ಮಾಡಿಬಿಡ್ತೀವಿ. ಅದರ ಸೈಡ್ ಎಫೆಕ್ಟ್ ಏನು ಮೈ ಬರ್ತಾ ಹೋಗ್ತಿರುತ್ತೆ. ಆದರೆ ಇಲ್ಲಿ ಹಾಗೆ ಮಾಡೋದಿಲ್ಲ. ನಮ್ಮ ಉದ್ದೇಶ ಡ್ರಗ್ಲೆಸ್ ಥೆರಪಿ. ಯಾವಾಗ ಆ ಒಂದು ರೀಡಿಂಗಲ್ಲಿ ಅವನ ಮೈಂಡು ಡಿಪ್ ಥಾಟ್ ಅಂತ ನಮಗೇನಾದ್ರು ತೋರಿಸಿದ್ರೆ, ಅಂದರೆ ಮೈಂಡು ಡಿಪ್ರೆಷನ್ಗೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ನಮಗೆ ಒಂದು ಸೂತ್ರಗಳಿದೆ. ಹಿಂದೆ ಋಷಿಮುನಿಗಳು ಮಾಡಿದಂಥ ಸೂತ್ರ, ಅವನ ದೇಹದಲ್ಲಿ ಈ ಬೆಂಕಿ, ವಾಯು, ಗಾಳಿ, ಏನು 5 ಬೇರೆ ಬೇರೆ ನಮ್ಮ ಸಪ್ತ ಧಾತುಗಳು ನಮ್ಮ ದೇಹದಲ್ಲಿದೆಯಲ್ಲ, ಅದರ ವ್ಯತ್ಯಾಸ ಏನಿದೆ ನೀವು ಕೇಳ್ಬೋದು. ಅದು ಕಾಣುತ್ತಾ ಅಂತ. ನಂಗೆ ಓದೋಕ್ಕೆ ಬರಲ್ಲ ಇಂಗ್ಲೀಷು ರಿಪೋರ್ಟು. ಇಲ್ಲ ಬಂಧುಗಳೇ, ರಿಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ತೋರಿಸ್ತಾ ಇದ್ದೀನಿ. 5 ಕಲರ್ಗಳಲ್ಲಿ ಅಲ್ಲಿರುವಂತಹ ಬೆಂಕಿ, ನೀರು, ವಾಯು, ಗಾಳಿ ಕಂಪ್ಲೀಟ್ ಒಂದು ಚಾರ್ಟ್ ಕೂಡ ಬರುತ್ತೆ ನಿಮಗೆ. ಅದಕ್ಕೆ ಬಾರ್ ಚಾರ್ಟ್ ಅಂತ ಹೇಳ್ತಾರೆ. ನೀವು ಓದೋದೇ ಬೇಕಾಗಿಲ್ಲ. ಎತ್ತರಗಳನ್ನು ನೋಡಿಕೊಂಡಾಗ ನಿಮಗೆ ಅವನ ದೇಹದಲ್ಲಿ ಯಾವುದು ಜಾಸ್ತಿ ಇದೆ. ಈ ಪ್ರಾತ್ಯಕ್ಷಿನಲ್ಲಿ ಒಬ್ಬ ಮನುಷ್ಯನಿಗೆ ನೀಲಿ ಬಣ್ಣ ಜಾಸ್ತಿ ಇದೆ. ನೀಲಿ ಬಣ್ಣ ಅಂದರೆ ನೀರು, ಕೆಂಪು ಕಡಿಮೆ ಇದೆ, ಆಮೇಲೆ ಹಳದಿ ಬಣ್ಣ ಜಾಸ್ತಿ ಇದೆ. ಪ್ರಧಾನವಾಗಿ ನೀರು ಮತ್ತು ವಾಟರ್. ಬೆಂಕಿ ಕಡಿಮೆ ಇದೆ, ನೀರು ಜಾಸ್ತಿ ಇದೆ. ಎಷ್ಟು ಸುಲಭವಾಗಿ ಹೇಳ್ಬೋದು ನೋಡಿ. ಒಂದು ವ್ಯಕ್ತಿನಲ್ಲಿದ್ದ ಒಂದು ಜಾಗದಲ್ಲಿ ಬೆಂಕಿಯ ಬದಲು ನೀರಿದ್ದಾಗ ಏನಾಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ. ದೇಹಕ್ಕೆ ಅದನ್ನು ಅಳವಡಿಸಿಕೊಂಡಾಗ ಏನಾಗುತ್ತೆ, ದೇಹದಲ್ಲಿ ಹೀಟ್ ಕಡಿಮೆ ಆಗಿದೆ, ನೀರಿನಂಶ ಜಾಸ್ತಿ ಆಗಿದೆ ಅಂದಾಗ ಆ ಮನುಷ್ಯ ತಂಪಾಗಿದ್ದಾನೆ. ಎಲ್ಲ ಒಂದು ರೀತಿಯ ಜಡತ್ವ ಆಗಿಬಿಟ್ಟಿದೆ ಕಂಪ್ಲೀಟು. ಅಗ್ನಿ ಪ್ರದೀಪಕ್ಕೆ ಆಗ್ತಾ ಇಲ್ಲ, ಜಠರಾಗ್ನಿ ಪ್ರದೀಪಕ್ಕೆ ಆಗ್ತಾ ಇಲ್ಲ, ಡೈಜೆಷನ್ ಕಡಿಮೆ ಆಗ್ತಾ ಇದೆ. ಹೀಗೆ ವಿಶ್ಲೇಷಣೆಗಳ ಮೇಲೆ ವಿಶ್ಲೇಷಣೆಗಳನ್ನು ಮಾಡಬಹುದು ಬಂಧುಗಳೇ. ಎಷ್ಟು ಸುಲಭ ನೋಡಿ. ಬರೀ ಆ ಫೋಟೋಗಳು, ಕಲರ್ಗಳು ನೋಡಿಕೊಂಡೆ ನಾವು ಕಂಪ್ಲೀಟು ಒಬ್ಬ ಮನುಷ್ಯನ ಆರೋಗ್ಯವನ್ನು ಆ ಕ್ಷಣದಲ್ಲೇ ನಿರ್ಧಾರ ಮಾಡಿ ಟ್ರೀಟ್ಮೆಂಟ್ ಆಮೇಲೆ ನೀವು ಏನಾರು ಕೊಟ್ಕೊಡಿ. ಪಂಚಭೂತಗಳನ್ನು ಸಮ ಮಾಡಿಬಿಟ್ರೆ ಅದ್ರ ಮುಂದೆ ಬೇರೆ ಯಾವುದು ಔಷಧಿಗಳೇ ಬೇಕಾಗಿಲ್ಲ ಬಂಧುಗಳೇ. ಎಷ್ಟು ಸುಲಭ ನೋಡಿ. ಆ ನಂತರ ಈ ಒಂದು ವಿಷಯ ತಿಳ್ಕೊಂಡು ನಂತರ ನೀವು ಟ್ರೀಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಹಸಿವಾಗ್ತಾ ಇರೋದಿಲ್ಲ, ಜಠರಾಗ್ನಿ ಕಡಿಮೆ ಆಗಿರುತ್ತೆ. ಕಾರಣ ಈಗ ತಾನೇ ತೋರಿಸಿದೆ ನಿಮಗೆ, ವಾಟರ್, ನೀರು ಜಾಸ್ತಿ ಆಗಿರುತ್ತೆ. ಸೊ ನಾವು ತೊಗೊಳ್ಳೋ ಆಹಾರದಲ್ಲಿ ನೀರಿನ ಅಂಶ ಕಡಿಮೆ ಮಾಡ್ಕೋಬೋದು, ಅಥವಾ ಈ ಹೀಟನ್ನು ಜಾಸ್ತಿ ಮಾಡ್ಕೋಬೋದು. ಅಥವಾ ಕೆಂಪು ಜಾಸ್ತಿ ತೋರಿಸ್ತಾ ಇದ್ದರೆ ಪಿತ್ತ ಜಾಸ್ತಿ ಆಗ್ತಾ ಇರುತ್ತೆ, ಆವಾಗ ಮಲ್ಟಿಪಲ್ ಥಾಟ್ಸ್ ಬರ್ತಾ ಇರುತ್ತೆ, ಅವನ ಸ್ವಭಾವಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ, ಓವರ್ ಆ್ಯಕ್ಟಿವ್ ಆಗಿರುತ್ತೆ. ಹೀಗೆ ಇಡೀ ಮನುಷ್ಯನ ಒಂದು ಸ್ವಭಾವಗಳನ್ನ 135 ಪ್ರಾತ್ಯಕ್ಷಿಕೆಗಳಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಒಂದು ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ ಕಂಪ್ಲೀಟು. ಜಸ್ಟ್ ಅದನ್ನು ನೋಡಿದ ತಕ್ಷಣ ನಮಗೆ ನಾವೇ ಟ್ರೀಟ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಯಾವುದೇ ಔಷಧ ಇಲ್ಲದೇ ಔಷಧ ರಹಿತ ಚಿಕಿತ್ಸೆ ಇದು ಕಂಪ್ಲೀಟು. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಜವಾಗಲೂ ಇದನ್ನು ಯಾರು ಒಬ್ಬರು ಬೇರೆ ದೇಶದ ವ್ಯಕ್ತಿಗಳು ಕಂಡುಹಿಡಿದಿದ್ರೆ ಇವತ್ತಿಗಾಗಲೇ ಅವ್ರಿಗೆ ನೊಬೆಲ್ ಪ್ರೈಸ್ ಕೊಡ್ತಾಯಿದ್ರು ಬಂಧುಗಳೇ. ಈ ವಿದ್ಯೆಗಳು ನಮ್ಮ ದೇಶದಲ್ಲಿ ಪ್ರಚಾರ ಖಂಡಿತ ಆಗೋದಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಕಾರಣ ಅಂತಂದರೆ ಇದರಿಂದ ಸಾಕಷ್ಟು ಜನ ಫಾರ್ಮಸಿಸ್ಟ್ಗಳಿಗೆ ಹೊಡೆತ ಬೀಳುತ್ತೆ. ಎಷ್ಟೋ ಜನ ವಿಶ್ಲೇಷಣೆ ಮಾಡಿರೋ ಇದನ್ನು ಒಪ್ಪೋದಿಲ್ಲ. ಕಾರಣ ಯಾಕಂತಂದರೆ, ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಅದು ಅಗ್ರಿ ಆಗಿ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲೆವೆಲಲ್ಲಿ ಅಪ್ರೂವ್ ಆಗಿ ಆ ಒಂದು ಬ್ರಿಟಿಷ್ ಸಂಸ್ಥೆಗಳಿರುವಂತಹ ಒಂದು ಸಂಸ್ಥೆ ಅದನ್ನು ಓಕೆ ಮಾಡಬೇಕಾದ್ರೆ ಕೊನೆಯ ಪಕ್ಷ 20 ವರ್ಷಗಳು ಬೇಕು. ಆದರೆ ಈ ವಿದ್ಯೆಗಳು ಏನಾಗುತ್ತೆ, ಆ ಲಾಬಿನಲ್ಲಿ ನಿಲ್ಲೋದಿಲ್ಲ. ಯಾಕಂದರೆ ಇದಕ್ಕೆ ದುಡ್ಡಿಲ್ಲ, ಕಾಸಿಲ್ಲ, ಯಾರು ಮಾಡೋಕ್ಕೆ ಬರ್ತಾರೆ? ಏನು ಮಾಡಲ್ಲ. ಮನುಷ್ಯ ಏನಾಗಿದ್ದಾನೆ ಈಗ, ಎಲ್ಲದ ಹಣದ ಹಿಂದೆ ಬಿದ್ದು ಏನಾಗಿದ್ದಾನೆ, ಇಂತಹ ವಿದ್ಯೆಗಳನ್ನು ಮೇಲೆ ಬರೋಕ್ಕೆ ಬಿಡೋದಿಲ್ಲ, ಚಿವುಟಿ ಹಾಕ್ತಾ ಇದ್ದಾನೆ. ನಾವು ಕೂಡ ಜನಸಾಮಾನ್ಯರು ಆ ಒಂದು ಲಾಬಿಯನ್ನು ಎದುರಿಸೋಕ್ಕಾಗಲಿ, ಸಂಘಟನೆಗಳ ಮಾಡೋದಾಗಲಿ ಖಂಡಿತ ನಮ್ಮ ಉದ್ದೇಶ ಅಲ್ಲ. ಖಂಡಿತ ಅದನ್ನು ನಾವು ಫೇಲ್ಯೂರ್ ಆಗೇ ಆಗ್ತೀವಿ. ನಮ್ಮ ಮಾರ್ಗ ಕೂಡ ಅದಲ್ಲ. ನಮ್ಮ ಉದ್ದೇಶ ಏನು ಅಂದರೆ, ಒಂದು ಗಾದೆ ಇದೆ, ಬಡವ ನೀವು ಮಡದಂಗಿರು ಅಂತ. ಆದ್ದರಿಂದ ನಮಗೇನು, ನಮ್ಮ ಆರೋಗ್ಯ ಬೇಕು, ನಾವು ಆರೋಗ್ಯ ಸುಧಾರಿಸ್ಕೋಬೇಕು, ಅಷ್ಟು ಮಾತ್ರ ನಮ್ಮ ಉದ್ದೇಶ ವಿನಃ ನಾವು ಇಡೀ ಪ್ರಪಂಚವನ್ನೇ ಬದಲಾವಣೆ ಮಾಡ್ತೀವಿ ಆ ರೀತಿಯ ಒಂದು ಕ್ರಾಂತಿಕಾರಕ ಭಾವನೆ ಖಂಡಿತ ಬೇಡ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಈ ಕ್ರಾಂತಿಕಾರಕ ಬದಲಾವಣೆ ಮಾಡಿದವರು ಯಾರೂ ಕೂಡ ಜೀವನದಲ್ಲಿ ಸುಖ ಪಟ್ಟೇ ಇಲ್ಲ.
ಒಂದು ಹೆಸರು ಅವ್ರು ಸತ್ತ ಮೇಲೆ ಬರ್ಬೋದು, ಅವ್ರಿಗೆ ನೋಬೆಲ್ ಪಾರಿತೋಷಿಕ ಬರ್ಬೋದು, ಅಷ್ಟೇ ವಿನಃ ಜೀವನದಲ್ಲಿ ಏನೂ ಜನಗಳಿಗೆ ರೀಚ್ ಆಗೋಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಒಂದು ಕ್ರಾಂತಿಯ ಮಾರ್ಗ ಬೇಡ, ನಮಗೆ ಒಂದು ಶಾಂತಿಯ ಮಾರ್ಗದಲ್ಲಿ ಹೋಗೋಣ. ಈ ಒಂದು ಪಂಚಭೂತಗಳನ್ನು ಹೇಳುವಂತಹ ಆ ಡಿವೈಸ್ ನೀವು ಕೂಡ ಕೊಂಡ್ಕೋಬೋದು. ಮನೆಯಲ್ಲಿ ಥರ್ಮಾಮೀಟ್ರ್ ಥರ ಇಟ್ಕೋಬೋದು. ಥರ್ಮಾಮೀಟ್ರ್ ಏನು ಮಾಡುತ್ತೆ ನಿಮಗೆ ಗೊತ್ತಿದೆ. ಥರ್ಮಾಮೀಟ್ರ್ ಬಾಯಲ್ಲಿ ಇಟ್ಕೊಂಡಾಗ ಜ್ವರ ಹೋಗುತ್ತಾ ಬಂಧುಗಳೇ? ಇಲ್ಲ. ಥರ್ಮಾಮೀಟ್ರ್ ನಿಮ್ಮ ಬಾಡಿ ಟೆಂಪರೇಚರ್ ತೋರಿಸುತ್ತೆ ಅಷ್ಟೇ. ನಂತರ ನಿಮಗೆ ಜ್ವರ ಬಂದಿದೆ, 99 ಮೇಲೆ ಇದ್ದರೆ ಜ್ವರ ಇದೆ, ನೆಕ್ಸ್ಟ್ ಆಮೇಲೆ ನೀವು ಯಾವುದಾದ್ರು ಔಷಧಿ ಕೊಡಿ, ಆಯುರ್ವೇದಿಕಾರ ಕೊಡಿ, ಯುನಾನಿನಾರು ಕೊಡಿ, ಸಿದ್ಧೌಷಧ ಕೊಡಿ, ಮತ್ತೊಂದು ಕೊಡಿ, ಅಥವಾ ಆಹಾರದಲ್ಲೇ ಬದಲಾವಣೆ ಮಾಡ್ಕೊಳ್ಳಿ, ನಿಮಗೆ ಸೇರಿದ್ದು ಯೋಗದಲ್ಲಿ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಯಾವುದಾದ್ರು ಮಾಡ್ಬೋದು. ಹಾಗೆ ಈ ಒಂದು ಪಲ್ಸ್ ಡಯಾಗ್ನಿಸಿಸ್ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಇದು ತುಂಬ 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 ಉಪಯೋಗ ಆಗ್ತಾಯಿದೆ ಈಗಿನ ದಿನಗಳಲ್ಲಿ. ಇದು ಬೇಕಾಗಿರೋದು ನಮಗೆ. ಯಾಕಂದರೆ ನಮಗೇನಾಗಿದೆ, ಎಲ್ಲೋ ಒಂದು ಕಡೆ ನಾವು ಈ ಒಂದು ಮಾಡರ್ನ್ ಸೈನ್ಸ್ ಕಡೆ ನಂಬಿಕೆಗಳನ್ನು ಕಳ್ಕೊತಾ ಇದ್ದೀವಿ. ನಾವು ಯಾರೋ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇತ್ತೀಚೆಗೆ ಯಾರೊಬ್ಬರು ಎದೇನೋ ಅಂತ ಹೋಗಿದ್ರು ಡಾಕ್ಟ್ರ್ ಹತ್ರ. ಹೋದಾಗ ಏನಾಯ್ತು, ಅವರು ಫಸ್ಟ್ ಅವ್ರಿಗೆ ಗೊತ್ತು ಡಾಕ್ಟ್ರು ಅಂತ. ಪಾಪ ಅವ್ರು ತಪ್ಪಲ್ಲ, ಯಾಕಂದರೆ ಅವರು ಆ ರೀತಿ ಓದು ಬಂದಿರ್ತಾರೆ. ಎದೆ ಅಂದ ತಕ್ಷಣ ಅವ್ರ ಗಮನ ಹೋಗೋದೇ ಹಾರ್ಟ್ ಹೋದ ತಕ್ಷಣವೇ ಆಂಜಿಯೋಗ್ರಾಮ್ ಬರ್ಕೊಟ್ಬಿಟ್ರು. ಆದರೆ ಯಾರೋ ಅವ್ರ ಪುಣ್ಯಕ್ಕೆ ಒಳ್ಳೆ ಕಾರ್ಡಿಯಾಲ್ ಸಿಕ್ಕಿದ್ರು, ಅವರು ಸ್ಪಿರಿಚುವಲ್ ಮ್ಯಾನು. ಅವ್ರು ಹೇಳಿದ್ರು ಆಂಜಿಯೋಗ್ರಾಮ್ ಬೇಕಾಗಿಲ್ಲ, ಇದು ಅಸಿಡಿಟಿ ಕೂಡ ಈ ಥರ ಆಗ್ಬೋದು, ಬೇರೆ ಬೇರೆ ಕಾರಣಗಳು ಕೂಡ ಹೀಗೆ ಆಗ್ಬೋದು ಅಂತ. ಕೊನೆಗೆ ಆ ವ್ಯಕ್ತಿ ನಮ್ಮ ಕ್ಲಿನಿಕ್ಕಿಗೆ ಬಂದರು. ಈ ಒಂದು ಡಯಾಗ್ನೋಸ್ ಚೆಕ್ ಮಾಡಿದಾಗ ನಮ್ಗೆ ಅನ್ನಿಸ್ತು ಅವ್ರ ದೇಹದಲ್ಲಿ ಕೆಲವು ಕಡೆ ಗುಳ್ಳೆಗಳು ಕಾಣಿಸ್ತಾ ಇದ್ವು. ಅದು ನೋಡಿದಾಗ ಕೊನೆಗೆ ಸಾಮಾನ್ಯ ಜ್ಞಾನದಲ್ಲಿ, ನಾವು ಯಾವ ದೊಡ್ಡ ಡಾಕ್ಟ್ರಲ್ಲ, MBBS FRCP ಅಲ್ಲ, ನಮ್ಗೆ ಅನ್ನಿಸ್ತು ಆ ಜಾಗದಲ್ಲಿ ನೋವು ಬರಬೇಕಾದ್ರೆ ಬರೀ ಹಾರ್ಟ್ ಒಂದೇ ಕಾರಣ ಅಲ್ಲ, ಬಹುಶಃ ಈ ನಾವು ಇದು ಹೇಳ್ತೀವಿ ಸರ್ಪಸುತ್ತು ಅಂತ ಹೇಳ್ತೀವಿ, ಅದು ಇರಬಹುದು. ಅದಾದಾಗ ಏನಾಗುತ್ತೆ, ಕಂಪ್ಲೀಟ್ ಆ ಜಾಗದಲ್ಲಿ ಪೇಯ್ನ್ ಬರುತ್ತೆ, ಮೇಲೆ ಗುಳ್ಳಿಗಳ ರೂಪದಲ್ಲಿ ಬರುತ್ತೆ. ಅದು ಮಾಡಿದಾಗ ಗೆಳೆಯರೆ 100ಕ್ಕೆ 100% ಸರಿ ಅಂತ ಅನ್ನಿಸ್ತು. ಕೇವಲ ₹100 ಒಂದು ಈ ರಿಪೋರ್ಟಲ್ಲಿ ಕಂಪ್ಲೀಟ್ ಆ ವ್ಯಕ್ತಿ ಪೂರ್ಣವಾಗಿ 15-20 ದಿವಸದಲ್ಲಿ ಗುಣ ಹೊಂದಿದ್ರು. ಅದೇ ಅದೃಷ್ಟ ಕೆಟ್ಟಿದೆ ಅನ್ನೋಕ್ಕಿಂತ ನಾವು ಅಜ್ಞಾನಿಗಳಾದರೆ, ಬರೀ ಬುದ್ಧಿವಂತರಾದರೆ ಸಾಲದು, ಜ್ಞಾನಿಗಳಾಗಬೇಕು, ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರಬೇಕು. ನಾವು ಅಜ್ಞಾನಿಗಳಾದ್ರೆ ಏನಾಗುತ್ತೆ ಅಂತಂದರೆ, ಅದೇ ವ್ಯಕ್ತಿಗೆ ಆಂಜಿಯೋಗ್ರಾಮ್ ಮಾಡಿಸ್ತಾ ಇದ್ವು. ಆಂಜಿಯೋಗ್ರಾಮ್ ಮಾಡಿಸಿದಾಗ ನಿಮಗೆ ಗೊತ್ತಿದೆ, ಅದೇ ಒಂದು ಟೇಬಲ್ ಮೇಲೆ ಪೇಷಂಟ್ ಮಲಗಿರ್ತಾರೆ, ಅದೇ ಡಾಕ್ಟ್ರು ಅವ್ರು ಹೇಳ್ದಂಗೆ ಕೇಳಬೇಕು. ನಾವು 5-6 ಕಡೆ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದಾಗ ಒಂದೊಂದಕ್ಕೂ ಲಕ್ಷ ಕೊಟ್ಟು 5 ಲಕ್ಷಗಳು. ಒಬ್ಬ ಸಾಮಾನ್ಯ ಮನುಷ್ಯ 5 ಲಕ್ಷ ಕೊಟ್ಟು ಅವನು ಆಂಜಿಯೋಬ್ಲಾಸ್ಟ್ ಮಾಡಿಸಿದಾಗ ಅದು ಆಂಜಿಯೋಬ್ಲಾಸ್ಟ್ ಹೃದಯದಲ್ಲಿ ಆಗಲ್ಲ ಗೆಳೆಯರೆ, ಅದಾಗೋದು ಇಡೀ ಫ್ಯಾಮಿಲಿ ಮೇಲೆ. ಇಡೀ ಫ್ಯಾಮಿಲಿ ಬ್ಲಾಸ್ಟ್ ಆಗಿಬಿಡುತ್ತೆ. ಒಬ್ಬ ಚಿಕ್ಕ ಮನುಷ್ಯ, ಸಾಮಾನ್ಯ ಮನುಷ್ಯ 5-6 ಲಕ್ಷ ಒಂದು ವ್ಯಕ್ತಿಗೆ ಅವನು ಟ್ರೀಟ್ಮೆಂಟ್ ಕೊಟ್ಟರೆ ಅವನ ಫ್ಯಾಮಿಲಿ ಚಿತ್ರವಾಗಿ ಹೋಗ್ಬಿಡುತ್ತೆ. ಬರೀ ಹಾರ್ಟಲ್ಲಿರೋ ನಾಳೆಗಳು ಬ್ಲಾಸ್ಟ್ ಆಗೋದಿಲ್ಲ, ಇಡೀ ಫ್ಯಾಮಿಲಿನೇ ಬ್ಲಾಸ್ಟ್ ಆಗಿಬಿಡುತ್ತೆ. ಇಂಥದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಪರ್ಯಾಯ ಚಿಕಿತ್ಸೆ ಬಹಳ ಮುಖ್ಯ. ಪರ್ಯಾಯ ಚಿಕಿತ್ಸೆಗೆ ನಾವು ಬೆಲೆ ಕೊಡೋಣ, ಅದನ್ನು ಕಲ್ತ್ಕೊಳ್ಳೋಣ. ಮೋಸ ಮಾಡೋದು ಅಂತ ಇದೆ, ಎಲ್ಲ ಫೀಲ್ಡ್ಗಳಲ್ಲೂ ಮೋಸ ಇದೆ. ಅದು ನಮ್ಮ ಉದ್ದೇಶನೂ ಅಲ್ಲ, ಅದು ನಮ್ಮ ಗುರಿ ಕೂಡ ಅಲ್ಲ. ಯಾಕೆಂದರೆ ಮೋಸ ಮಾಡೋದು ಅವರು ಅನುಭವಿಸ್ತಾರೆ, ಅದಕ್ಕೆ ಒಂದು ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇದೆ. ಅದು ಒಂದು ಸಂಚಿಕೆಗಳಲ್ಲಿ ಹೇಳ್ತೀನಿ, ಮನುಷ್ಯ ಮೋಸ ಮಾಡಿದಾಗ ಏನು ಅನುಭವಿಸ್ತಾನೆ ಅದು ಬರೀ ಕ್ಷಣಿಕ ಅಷ್ಟೇ ಅವನ ಲಾಭ, ಅದು ಪರ್ಮನೆಂಟ್ ಅಲ್ಲ. ಅದ್ರ ಕಡೆ ನಾವು ಗಮನ ಕೊಡೋದು ಬೇಡ. ಯಾಕಂದರೆ ಯಾರು ತೊಂದರೆ ಮಾಡ್ತಾರೋ ಅದನ್ನು ಅವರೇ ಅನುಭವಿಸ್ತಾರೆ. ಆ ಕ್ಷಣಕ್ಕೆ ಅವರು ನಮಗೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಕಾಣಬಹುದು ಬಂಧುಗಳೇ, ಅದು ಬಿಟ್ಬಿಡೋಣ ನಾವು ಕಂಪ್ಯೂಟರ್ಲಿಗೆ. ಹೀಗೆ ನಮ್ಮ ಆರೋಗ್ಯವನ್ನು ಕೇವಲ ನಾಡಿಗಳಿಂದನೇ, ನಾಡಿಯ ಒಂದು ಸ್ವರ ಏನು ಉಪಯೋಗಿಸ್ಕೊಂಡ್ಬಿಟ್ಟು 7 ಪೇಜಿನ ರಿಪೋರ್ಟ್ಗಳಲ್ಲಿ ಕಂಪ್ಲೀಟು ನಮ್ಮ ಆಹಾರದ ಒಂದು ನಮ್ಮ ದೇಹದಲ್ಲಿ ಎಷ್ಟು ಆಹಾರವನ್ನು ಈ ಶಕ್ತಿ ಹೀರ್ಕೋತಾ ಇದೆ, ರಕ್ತ ಸಂಚಾರ ಹೇಗಾಗ್ತಾ ಇದೆ, ನಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ತಿಳ್ಕೊಂಬಿಟ್ರೆ ದೊಡ್ಡ ನಿಮ್ಯಾನ್ಸ್ ಅಂತ ಆಸ್ಪತ್ರೆಗೆ ಹೋಗೋದನ್ನು ಆದಷ್ಟು ಕಡಿಮೆ ಮಾಡ್ಕೋಬೋದಲ್ವ. ಅಷ್ಟೇ ಅಲ್ಲ, ಯಾರೋ ಮೊನ್ನೆ ನಮ್ಮ ಸ್ಕೂಲ್ಗೆ ಒಂದು ದತ್ತು ತೊಗೊಂಡಿದ್ದೆ. ಒಂದು 30-40 ಜನ ಹುಡುಗರಿಗೆ ನಾವು ಇದನ್ನು ಪ್ರತ್ಯಕ್ಷ ಮಾಡಿ ತೋರಿಸೋದು. ಆ ಮಕ್ಕಳ ಒಂದು ಸ್ಟೇಟಸ್ ಆಫ್ ಮೈಂಡ್, ಒಂದು ಶಾಲೆಯಲ್ಲಿ 60 ಜನ ಇದ್ದಾಗ ಎಲ್ಲರ ಬೌದ್ಧಿಕ ಮಟ್ಟ ಅಥವಾ ಒಂದು ಆಧ್ಯಾತ್ಮಿಕ ಮಟ್ಟ ಏನೇ ಇರಲಿ ಅದು ವ್ಯತ್ಯಾಸ ಇರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಚೆಕ್ ಮಾಡಿದಾಗ ಏನಾಗುತ್ತೆ, ಅವರ ಒಂದು ಮಾನಸಿಕ ಸ್ತರ ಗೊತ್ತಾಗುತ್ತೆ. ಆ ಪಂಚಭೂತಗಳಲ್ಲಿ ಆ ಮನುಷ್ಯನ DNA ಆ ಮಗುವಿನ ಮೆಂಟಲ್ ಹೇಗಿದೆ, ಅಥವಾ ಅವನ ಮಾನಸಿಕ ಸ್ಥಿತಿ ಹೇಗಿದೆ, ಅವನ ಆಲೋಚನಾ ತರಂಗಗಳು ಹೇಗಿದೆ, ಅವನು ಡಿಪ್ರೆಷನ್ ಥಾಟಲ್ಲಿದ್ದಾನೋ, ಸ್ಟ್ರೈಟ್ ಥಾಟ್ ಇದ್ದಾನೋ, ಅಥವಾ ಯಾವಾಗಲೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾನೋ, ಅದು ಗೊತ್ತಾಗ್ಬಿಟ್ರೆ ಟ್ರೀಟ್ ಮಾಡೋಕ್ಕೆ ಎಷ್ಟು ಅನುಕೂಲ ಅಲ್ವಾ. ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಗಳನ್ನು ಸ್ಟೂಡೆಂಟ್ಗಳನ್ನ ಒಂದು ಗುಂಪು ಮಾಡಿ ಅವರಿಗೆ ಸಪರೇಟ್ ಬೇರೆ ಥರ ಟ್ರೈನಿಂಗ್. ಸಪೋಸ್ ಇವಾಗ ಒಂದು 60 ಜನ ಹುಡುಗರಲ್ಲಿ ಒಂದು 5 ಜನಕ್ಕೆ ಡಿಪ್ರೆಷನ್ ಥಾಟ್ ಇರುತ್ತೆ. ಡಿಪ್ರೆಷನ್ ಥಾಟ್ ಮನೆಯಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆಗಳು, ಒಂದು ರೀತಿಯ ತಡೆಯಲಾರದಂತಹ ಒಂದು ಜಿಜ್ಞಾಸೆ ಇರ್ಬೋದು, ಅಪ್ಪ ಅಮ್ಮ ಬೇರೆ ಬೇರೆ ಥರ ಇರ್ತಾರೆ, ಒಬ್ಬ ಕುಡುಕ ಇರ್ತಾನೆ ಅಥವಾ ಇನ್ನೊಬ್ಬರು ಗಲಾಟೆ ನಡೀತಿರುತ್ತೆ, ಏನೇನೋ ಕಾರಣ, ನಾನಾ ಕಾರಣಗಳು. ಇದು ಜೀವನ.
ಆ ಒಂದು ಕಾರಣದಿಂದ ಆ ಮಗು ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಎಷ್ಟೋ ಲೈಂಗಿಕ ಒಂದು ತೊಂದರೆಗಳಾಗಿರ್ಬೋದು, ಇವೆಲ್ಲ ಪರಿಣಾಮ ಬೀರುತ್ತೆ. ಈ ಒಂದು ರೀಡಿಂಗಿಂದ ತಿಳ್ಕೊಂಬಿಟ್ಟಾಗ ಏನಾಗುತ್ತೆ, ನೇರವಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಬಂಧುಗಳೇ. ಎಷ್ಟು ಸುಲಭ ಅಲ್ವಾ? ನಮಗೆ ಕೈಗೆ ಎಟಕಿಸುವಂತಹ ಇಂತಹ ವಿಷಯಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಬನ್ನಿ, ನನ್ನ ಕ್ಲಿನಿಕ್ಗೆ ಬನ್ನಿ. ಸಪ್ತರ್ಷಿ ಸಮರ್ಪ ಹೀಲಿಂಗ್ ಕ್ಲಿನಿಕ್, ಬಸವೇಶ್ವರ ನಗರ. ಅಲ್ಲಿ ಬಂದಾಗ ನಿಮಗೆ ಆ ಪ್ರತ್ಯಕ್ಷಗಳನ್ನು ತೋರಿಸ್ಕೊಡ್ತೀನಿ. ಆ ಎಕ್ವಿಪ್ಮೆಂಟ್ಗಳು ಕೇವಲ 30-40 ಸಾವಿರಗಳು ಸಿಗುತ್ತೆ. ತೊಗೊಂಡು ಇಡೀ ಫ್ಯಾಮ್ಲಿ ನೀವು ಟ್ರೀಟ್ ಮಾಡ್ಬೋದು, ಇಡೀ ಸ್ಕೂಲ್ಗಳನ್ನ ಟ್ರೀಟ್ ಮಾಡ್ಬೋದು. ನೀವು ಪರ್ಮನೆಂಟಾಗಿ ಒಂದು ಡಿವೈಸ್ ಇಟ್ಕೊಂಡ್ರೆ ನೀವು ಕಂಪ್ಲೀಟು ಯಾವ ಡಾಕ್ಟ್ರು ಬೇಕಾಗಿಲ್ಲ ನಿಮಗೆ. ಅಂತಹ ಒಂದು ಹೊಸ ವಿದ್ಯೆ ನಿಮಗೆಲ್ಲ ಗೊತ್ತಿದೆ. ಹೇಳ್ತೀವಲ್ಲ, ವೈನ್ ಇನ್ ದಿ ನ್ಯೂ ಬಾಟಲ್ ಅನ್ನೋ ಥರ ಇದೆ. ಕಂಪ್ಲೀಟ್ ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್ ಅಂತ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಗಳಲ್ಲಿ ಬರೀ ಮನಸ್ಸಿನ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದೊಂದು ದೊಡ್ಡ ಬ್ರಹ್ಮಾಂಡ ಅದು. ಅದನ್ನು ಕೇಳ್ತೀರಂಥ ಒಂದು ನಂಬಿಕೆಯಿಂದ ಇವತ್ತಿನ ಒಂದು ಸಂಚಿಕೆಯನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ರಿಪಿಟೇಷನ್ ಕೆಲವೊಂದು ಆಗ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಏನು ಹೊಸ ಟಿ ವಿ ಒಂದು ಆಯೋಜಿಸ್ಕೊಂಡಿದ್ದಾರಲ್ಲ, ಅದರ ಒಂದು ಸ್ಟೇಟಸನ್ನು ನಾವು ಕಾಪಾಡೋಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮನ ತಪ್ಪದೆ ನೋಡಿ ಅಂತ ಬಸವ ಟಿ ವಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ.